ಎಲ್ರಿಗೂ ನಮಸ್ಕಾರ. ತೆಂಗಿನಕಾಯಿಯ ಚಿಪ್ಪಿನಲ್ಲಿ ದೀಪವನ್ನು ಬೆಳಗಿಸೋದ್ರಿಂದ ಜೀವನ ಪೂರ್ತಿ ಸಿರಿ ಸಂಪತ್ತುಗಳಿಂದ ಸಂತೋಷದಿಂದ ಜೀವಿಸ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಈ ತೆಂಗಿನಕಾಯಿಯ ಚಿಪ್ಪಿನಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ, ಅದಕ್ಕೆ ಇರುವಂತ ವಿಧಿ ವಿಧಾನಗಳು ಏನೇನು, ಯಾವ ದಿನ ನಾವು ಹಚ್ಚಿದ್ರೆ ತುಂಬಾ ಶುಭ ಆಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೆಂಗಿನಕಾಯಿಯ ಚಿಪ್ಪಿನಲ್ಲಿ ದೀಪವನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಆದ್ರೂ ಹಚ್ಚಬೇಕು ಅಂತ ಹೇಳುವಂಥದ್ದು. ಯಾಕೆ ಇದಕ್ಕೆ ಅಷ್ಟೊಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಯಾವುದೇ ಕಷ್ಟ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಸಾಲದ ಬಾಧೆ ಇರ್ಬೋದು, ಅನಾರೋಗ್ಯ ಇರ್ಬೋದು, ಅಥವಾ ವ್ಯಾಪಾರದಲ್ಲಿ ಏನಾದ್ರೂ ಸಮಸ್ಯೆಗಳಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಒಂದು ಓದಿನ ವಿಷಯವಾಗಿರ್ಬೋದು, ಕೌಟುಂಬಿಕ ಕಲಹಗಳಿರ್ಬೋದು, ಇದು ಯಾವುದೇ ಇದ್ರೂ ಕೂಡ ಇದೆಲ್ಲದೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥ ದೃಷ್ಟಿಯಿಂದ ಪರಮೇಶ್ವರನಿಗೆ ಪ್ರಿಯವಾದಂಥ ಈ ದೀಪವನ್ನ ಹಚ್ಚಬೇಕಾಗತ್ತೆ. ಆ ದೀಪವನ್ನ ಯಾವಾಗ ಹಚ್ಚಬೇಕು ಅಂತ ಹೇಳಿದ್ರೆ, ಯಾವುದೇ ಸೋಮವಾರ ದಿನ ನೀವು ಹಚ್ಚಬಹುದು. ಅದರಲ್ಲಿ ಇವಾಗ ಕಾರ್ತಿಕ ಮಾಸದಲ್ಲಿ ದೀಪವನ್ನ ಬೆಳಗಿಸುವಂಥದ್ದು ತುಂಬಾ ವಿಶೇಷವಾಗಿರತ್ತೆ. ಈ ಕಾರ್ತಿಕ ಮಾಸದ ಸೋಮವಾರದಂದು ಯಾವ ದಿನ ಆದ್ರೂ ನೀವು ಹಚ್ಚಿದ್ರಿ ಅಂತಂದ್ರೆ, ಅದಕ್ಕೆ ಈ ದೀಪವನ್ನ ಬೇರೆ ಸೋಮವಾರಗಳಲ್ಲಿ ಹಚ್ಚೋದಕ್ಕಿಂತ ಈ ಕಾರ್ತಿಕ ಸೋಮವಾರದಲ್ಲಿ ಏನಾದ್ರೂ ನೀವು ಹಚ್ಚಿದ್ರಿ ಅಂತಂದ್ರೆ 2ರಷ್ಟು ಪುಣ್ಯ ಬರುತ್ತೆ ಅಂತ. ಬಟ್ ನಿಮಗೆ ಕಾರ್ತಿಕ ಮಾಸದಲ್ಲಿ ಹಚ್ಚಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಯಾವುದೇ ಸೋಮವಾರನೂ ಕೂಡ ನೀವೇನ್ ಮಾಡ್ಬೋದು, ಪರಮೇಶ್ವರ ಮತ್ತು ಪಾರ್ವತಿಯ ಫೋಟೋದ ಎದುರಿಗೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲೂ ಕೂಡ ನೀವು ಇದನ್ನ ಬೆಳಗಿಸ್ಬೋದು. ಅದಕ್ಕೆ ಏನೆಲ್ಲ ವಿಧಿ ವಿಧಾನಗಳು ಇರ್ಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ನಮ್ಮ ಮನೆಯಲ್ಲಿ ನಾವು ಏನ್ ಅನ್ಕೊಂಡಿರ್ತೀವೋ ಅದನ್ನ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಈ ದೀಪವನ್ನ ಹಚ್ಚಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ಏನೆಲ್ಲ ಪಾಲಿಸ್ಬೇಕಾಗತ್ತೆ ಅಂತ ಹೇಳಿದ್ರೆ, ತೆಂಗಿನಕಾಯಿ ಅಂತ ಹೇಳಿದ್ರೆ ಪರಮೇಶ್ವರನ್ಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಪರಮೇಶ್ವರನ್ಗೆ 3 ಕಣ್ಣುಗಳಿದಾವೆ, ತೆಂಗಿನಕಾಯಿಗೂ ಕೂಡ 3 ಕಣ್ಣುಗಳಿದಾವೆ. ಹಾಗಾಗಿ ಪರಮೇಶ್ವರನ್ಗೆ ಅತ್ಯಂತ ಹತ್ತಿರವಾದಂತ, ಅತ್ಯಂತ ಪ್ರಿಯವಾದಂತ ವಸ್ತು ಅಂತಂದ್ರೆ ತೆಂಗಿನಕಾಯಿ. ಅಷ್ಟೇ ಅಲ್ಲ, ಎಲ್ಲ ದೇವಸ್ಥಾನಗಳಿಗೂ ಕೂಡ ನಾವು ಹೋಗುವಾಗ ತೆಂಗಿನಕಾಯಿಯನ್ನ ಒಯ್ತಾ ಇರ್ತೀವಿ. ತೆಂಗಿನಕಾಯಿಯನ್ನ ತಗೊಂಡು ಹೋಗ್ಬಿಟ್ಟು ಒಡಿಸ್ಕೊಂಡು ಬರೋದಾಗಿರ್ಬೋದು, ಅಥವಾ ಅದನ್ನ ಆಶೀರ್ವಾದ ಮಾಡಿಸ್ಕೊಂಡು ಬರೋದಾಗಿರ್ಬೋದು. ಇನ್ನ ಯಾವುದೇ ಕಳಶಗಳನ್ನ ತುಂಬುವಾಗ, ಲಕ್ಷ್ಮೀ ಪ್ರತೀಕವಾದಂತ ಕಳಶವನ್ನ ತುಂಬುವಾಗ್ಲೂ ಕೂಡ ನಾವು ತೆಂಗಿನಕಾಯಿಯನ್ನೇ ಬಳಸ್ತೀವಿ. ಅಂದ್ರೆ ಲಕ್ಷ್ಮಿಗೂ ಕೂಡ ಅತ್ಯಂತ ಪ್ರಿಯವಾದಂತ ವಸ್ತು ಅಂತ ಹೇಳ್ತಾರೆ. ಹಾಗಾಗಿನೇ ಈ ತೆಂಗಿನಕಾಯಿ ವಿಶೇಷವಾದಂತ ಸ್ಥಾನವನ್ನ ಪಡ್ಕೊಂಡಿದೆ. ಈ ತೆಂಗಿನಕಾಯಿ ಪರಮೇಶ್ವರ ಮತ್ತು ಲಕ್ಷ್ಮಿ, ಪಾರ್ವತಿ ಎಲ್ಲ ದೇವತೆಗಳಿಗೂ ಕೂಡ ಅತ್ಯಂತ ಪ್ರಿಯವಾದಂತ ವಸ್ತು ಆಗಿರೋದ್ರಿಂದ ಈ ತೆಂಗಿನಕಾಯಿಯಲ್ಲಿ ನಾವು ದೀಪವನ್ನ ಹಚ್ಚೋದ್ರಿಂದ ನಮ್ಮ ಅಪೂರ್ವ ಜನ್ಮದ ಪಾಪಗಳಿರ್ಬೋದು, ಅಥವಾ ಪಿತೃದೋಷ ಇರ್ಬೋದು, ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲದೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಪುರಾಣಗಳಲ್ಲಿ ಇದೆ. ಹಾಗಾಗಿ ಈ ದೀಪವನ್ನ ಸೋಮವಾರ ದಿನನೇ ನಾವು ಹಚ್ಚಬೇಕಾಗತ್ತೆ. ಅದು ಯಾವ ಸೋಮವಾರ ಆದ್ರೂ ಕೂಡ ಆಯ್ತು. ಹಚ್ಚುವಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಮನೆಯನ್ನ ಸಂಪೂರ್ಣವಾಗಿ ಶುಚಿಗೊಳಿಸ್ಕೋಬೇಕು. ಅದರಲ್ಲಿ ಮುತ್ತೈದೆಯರು ಈ ದೀಪವನ್ನ ಹಚ್ಚಬೇಕು. ಮುತ್ತೈದೆಯರು ಈ ದೀಪವನ್ನ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅನ್ನುವಂಥದ್ದು. ಮನೆಯ ಒಂದು ಗೃಹಲಕ್ಷ್ಮಿ ಅಂತ ಅನ್ನುವಂಥಳು ಆಗಿರ್ತಾರಲ್ಲ, ಅವ್ರು ಹಚ್ಬೇಕಾಗತ್ತೆ. ಮನೆಯನ್ನ ಸಂಪೂರ್ಣವಾಗಿ ಶುದ್ಧಗೊಳಿಸ್ಕೋಬೇಕು. ಮನೆಯಲ್ಲಿ ಹಚ್ಬೇಕು ಅಂತ ಅಂದ್ರೆ, ಶಿವ ಮತ್ತು ಪಾರ್ವತಿಯ ಫೋಟೋ ಇದ್ರೆ ಆ ಫೋಟೋಗಳಿಗೆ ನೀವೇನ್ ಮಾಡ್ಬೇಕಾಗತ್ತೆ, ಪೂಜೆಯನ್ನ ಮಾಡ್ಬೇಕು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು, ಶಿವ ಮತ್ತು ಪಾರ್ವತಿ ಫೋಟೋಕ್ಕೆ ಯಾವತ್ತೂ ನಾವು ಕುಂಕುಮವನ್ನ ಇಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಗಂಧವನ್ನ ಇಟ್ಟು, ಬಿಲ್ವ ಪತ್ರೆಯನ್ನ ಇಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಕುಂಕುಮವನ್ನ ಇಡಬಾರ್ದು ಅಂತ ಹೇಳಿದ್ರೆ, ಶಿವ ಯಾವಾಗ್ಲೂ ಧ್ಯಾನಸ್ಥನಾಗಿರ್ತಾನೆ, ಧ್ಯಾನದಿಂದನೇ ಕೂತಿರ್ತಾರೆ ಅಂತ ಅನ್ನುವಂಥದ್ದು. ಹಾಗಾಗಿ ನಾವು ಅವರಿಗೆ ಒಂದು ತಣ್ಣನೆಯ, ಒಂದು ತಂಪಾದಂತ ಒಂದು ಗಂಧವನ್ನ ಹಚ್ಚೋದ್ರ ಮೂಲಕ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಬಿಲ್ವ ಪತ್ರೆಯನ್ನ ಏರಿಸ್ಬೇಕಾಗತ್ತೆ. ಆ ದಿನ ನಾವು ನಮ್ಮ ಮನೆಯಲ್ಲಿ ಇರುವಂತ ಶಿವ ಪಾರ್ವತಿಯ ಫೋಟೋಗೆ ಪೂಜೆ ಮಾಡಿಬಿಟ್ಟು ಗಂಧ ಮತ್ತು ಬಿಲ್ವ ಪತ್ರೆ ಹೂಗಳಿಂದ ಏರಿಸ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಪೂಜೆಯನ್ನ ಮಾಡಿ ಆದ್ಮೇಲೆ ಒಂದು ತೆಂಗಿನಕಾಯಿಯನ್ನ ತಗೊಂಡ್ಬಿಟ್ಟು ಅದು ಸಮಭಾಗವಾಗಿ ಹೋಳಾಗುವ ರೀತಿ ಒಡ್ಕೋಬೇಕಾಗತ್ತೆ. ಆ ತರ ಆಗ್ಬೇಕು ಅಂತಂದ್ರೆ ನಾವು ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಬೇಕು. ಒಂದು 5 ನಿಮಿಷ ನೀರಲ್ಲಿ ತೆಂಗಿನಕಾಯಿಯನ್ನ ಹಾಕಿದ್ರಿ ಅಂತಂದ್ರೆ, ಅದನ್ನ ನೀವು ಒಡೆದಾಗ ಅದು ಸಮಭಾಗವಾಗಿ ಹೋಳಾಗತ್ತೆ. ಆಗ ಸಮಭಾಗವಾಗಿ ಹೋಳಾದ ಮೇಲೆ ಆ ತೆಂಗಿನಕಾಯಿಯಲ್ಲಿ ದೀಪ ಹಚ್ಚಬೇಕು. ಅದಕ್ಕಿಂತ ಮುಂಚೆ ಒಂದು ತಟ್ಟೆಯಲ್ಲಿ, ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ನೀವೇನ್ ಮಾಡ್ಕೊಳ್ಳಿ, ಅಕ್ಕಿಯನ್ನ ತಗೊಳ್ಳಿ. ಆ ಅಕ್ಕಿಗೆ ನೀವು ಕುಂಕುಮ,
ಗಂಧ ಎಲ್ಲವನ್ನು ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ಕೊಳ್ಳಿ. ಪೂಜೆಯನ್ನು ಮಾಡ್ಕೊಂಡಾದ್ಮೇಲೆ ಈ ತೆಂಗಿನಕಾಯಿಯನ್ನ ಎರಡನ್ನು ಇಡಿ. ಅದರಲ್ಲಿ ಕೆಳಗಡೆ ಅಕ್ಕಿಯಲ್ಲೇನೆ ನೀವು ಓಂ ಅಂತ ಬರೆದ್ರೆ ಇನ್ನೂ ಒಳ್ಳೇದು. ಆ ತಟ್ಟೆಯ ಕೆಳಗಡೆ ನೀವು ಅಶ್ವದಳದ ಒಂದು ಚಿತ್ರವನ್ನ ಬಿಡಿಸ್ಕೊಂಡ್ಬಿಟ್ಟು ಆ ತಟ್ಟೆಯನ್ನ ಇಡಿ. ಆ ಪೋಟದ ಎದುರಿಗೆ ತಟ್ಟೆಯನ್ನ ಇಡಿ. ಆ ತಟ್ಟೆಯಲ್ಲಿ 2 ಹೋಳಾಗಿರುವಂತ ಈ ತೆಂಗಿನಕಾಯಿಯನ್ನ ಇಟ್ಬಿಟ್ಟು ದೀಪವನ್ನ ಹಚ್ಚಬೇಕು. 2 ಬತ್ತಿಯಿಂದ ನೀವು ದೀಪವನ್ನ ಹಚ್ಕೊಳ್ಳಿ. ಈ ದೀಪಕ್ಕೆ ನೀವು ತುಪ್ಪದಿಂದ ದೀಪವನ್ನ ಹಚ್ಚಿದ್ರೆ ಇನ್ನೂ ಬೆಟರ್. ಇಲ್ಲ ಅಂದ್ರೆ ನೀವು ಹರಳೆಣ್ಣೆ ಅಥವಾ ಎಳ್ಳೆಣ್ಣೆಯಿಂದನೂ ಕೂಡ ನೀವು ದೀಪವನ್ನ ಹಚ್ಬಹುದು. ಹಚ್ಚಿ ನಿಮ್ಗೇನು ನಿಮ್ಮ ಇಷ್ಟಾರ್ಥಗಳಿರುತ್ತೋ ಅದನ್ನ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ. ಮನೆ ಮಂದಿ ಎಲ್ಲರೂ ಕೂಡ ಈ ದೀಪವನ್ನ ಹಚ್ಚಿದ ಸಮಯದಲ್ಲಿ ಏನಾದ್ರೂ ಸ್ವೀಟ್ ಅನ್ನ ಮಾಡಿಬಿಟ್ಟು ನೈವೇದ್ಯ ಕೂಡ ಮಾಡ್ಬೋದು. ಈ ತರ ಮಾಡಿದ್ರಿಂತಂದ್ರೆ ನಿಮಗೆ ಏನು ಅನ್ಕೊಂಡಿರ್ತೀರೋ ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ ಅನ್ನುವಂಥದ್ದು. ಹಾಗೇನೆ ಇದನ್ನೇನಾದ್ರೂ ದೇವಸ್ಥಾನದಲ್ಲಿ ಮಾಡ್ತೀನಿ ಅಂದ್ರೂ ಕೂಡ ತೊಂದರೆ ಇಲ್ಲ. ಯಾವ್ದಾದ್ರು ಶಿವನ ದೇವಸ್ಥಾನದಲ್ಲೂ ಕೂಡ ನೀವು ಮಾಡ್ಬೋದು. ಈಗ ಕಾರ್ತಿಕ ಮಾಸ ಇದೆ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಸೋಮವಾರದ ದಿನ 12 ಸೋಮವಾರ ಇದ್ದಾವೆ. ಸೊ ಈ 2 ಸೋಮವಾರದಲ್ಲೂ ಕೂಡ ನೀವು ಈ ದೀಪಾರಾಧನೆಯನ್ನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ಕೋಬಹುದು. ಇನ್ನ ಯಾವುದೇ ಸೋಮವಾರ ಬೇಕಾದ್ರೂ ನೀವೇನ್ ಮಾಡ್ಬೋದು, ಈ ದೀಪಾರಾಧನೆಯನ್ನ ಮಾಡ್ಕೋಬಹುದು. ಇನ್ನ ಈ ದೀಪವನ್ನ ಆರಾಧನೆ ಮಾಡಿದ ನಂತರ ಮಾರನೇ ದಿನ ಏನ್ ಮಾಡ್ಬೇಕು, ಈ ತೆಂಗಿನಕಾಯಿನ ಅಂತ ಹೇಳಿದ್ರೆ ಆ ತೆಂಗಿನಕಾಯಿಯನ್ನ ಯಾವ್ದಾದ್ರೂ ನೀರಿಗೆ ನೀವು ಬಿಡ್ಬೇಕಾಗತ್ತೆ. ಈ ತರ ಅಂದ್ರೆ ಹರಿಯುವಂತ ನೀರು ಅಥವಾ ಬಾವಿ ಏನಿರುತ್ತೋ ಸೊ ಅಲ್ಲಿಗೆ ನೀವು ಈ ತೆಂಗಿನಕಾಯಿನ ಮತ್ತು ಅಕ್ಕಿ ಎಲ್ಲವನ್ನು ಕೂಡ ಸೇರಿಸಿ ಬಿಟ್ಟು ಬರ್ಬೇಕಾಗತ್ತೆ. ಇಷ್ಟನ್ನ ಮಾಡ್ತಾ ಹೋದ್ರಿ ಅಂತಂದ್ರೆ ನೀವೇನ್ ಅನ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.